Numerical methods 2 ಅಲ್ಲಿ we see the numerical solutions of linear equations. Numerical solutions of linear equations ಅನ್ನು ಲೀನಿಯರ್ ಇಕ್ವೇಷನ್ಸ್ ಅಂದರೆ ಏನು ಅಂತ ಫಸ್ಟ್ ನೋಡ್ತಾ ಹೋಗೋಣ. ಲೀನಿಯರ್ ಇಕ್ವೇಷನ್ಸ್ ಆಲ್ರೆಡಿ ನಾವು ಲೋಯರ್ ಕ್ಲಾಸಸ್ಸಲ್ಲಿ ಕಲ್ತಿದ್ದೀವಿ. ಸೊ ಅವುಗಳ ಸೊಲ್ಯೂಷನ್ ಕೂಡ ಗೊತ್ತಾಗಿದೆ ನಿಮಗೆ. ಲೀನಿಯರ್ ಇಕ್ವೇಷನ್ಸನ್ನು a1x + b1y + c1z = d1 ಹಾಗೆ 3 ಇಕ್ವೇಷನ್ಸ್ ಬರೀಬೋದು ಇನ್ 3 ವೇರಿಯೇಬಲ್ಸ್. ಅವುಗಳ ಸೊಲ್ಯೂಷನ್ಸನ್ನು ಕ್ರಾಮರ್ಸ್ ರೂಲ್ ಹಾಗೆ ಮ್ಯಾಟ್ರಿಕ್ಸ್ ಇನ್ವರ್ಷನ್ ಮೆಥಡ್ ಹಾಗೆ ಗಾಸ್ ಎಲಿಮಿನೇಷನ್ ಮೆಥಡ್, ಗಾಸ್ ಜೋರ್ಡನ್ಸ್ ಮೆಥಡ್ ಎಲ್ಲ ಸೊಲ್ಯೂಷನ್ ಮಾಡೋದನ್ನು ಆಲ್ರೆಡಿ ಕಲ್ತಿದ್ದೀವಿ ನಾವು. ಸೊ ಇಲ್ಲಿ ನ್ಯೂಮರಿಕಲ್ ಮೆಥಡ್ಸ್ 2 ಅಲ್ಲಿ ಲೀನಿಯರ್ ಇಕ್ವೇಷನ್ಸನ್ನು ನ್ಯೂಮರಿಕಲ್ ಸೊಲ್ಯೂಷನ್ನಲ್ಲಿ ಹೇಗೆ ಕಂಡುಹಿಡಿಬೋದು, ನ್ಯೂಮರಿಕಲ್ ಸೊಲ್ಯೂಷನ್ ಹೇಗೆ ಕಂಡುಹಿಡಿಬೋದು ಅನ್ನೋದು ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಎರಡನ್ನ ಮೆಥಡ್ ನಾವು ಇಲ್ಲಿ ನೋಡ್ತೇವೆ, ಐಟ್ರೇಟಿವ್ ಮೆಥಡ್ಸನ್ನು. ಒಂದು ಜಕೋಬಿಸ್ ಮೆಥಡ್ ಹಾಗೆ ಇನ್ನೊಂದನ್ನು ಗಾಸ್ ಸೀಡೆಲ್ಸ್ ಮೆಥಡ್ ಅಂತ 2 ಮೆಥಡ್ ಇದೆ. ಓಕೆ, ಮೊದಲನೇದಾಗಿ ಜಕೋಬಿಸ್ ಮೆಥಡಲ್ಲಿ ನೋಡ್ತಾ ಹೋಗೋಣ ಈಗ. ಓಕೆ, ಜಕೋಬಿಸ್ ಮೆಥಡಲ್ಲಿ ಸೊ ಈ 3 ಇಕ್ವೇಷನ್ಸ್ ತೊಗೊಂಡಿದ್ದೆ ನಾನೀಗ. ಸೊ ದಟ್ ಈಸ್ a1x + b1y + c1z = d1, a2x + b2y + c2z = d2 and a3x + b3y + c3z = d3 be the system of linear equations. ಸೊ ಈ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಲೀನಿಯರ್ ಇಕ್ವೇಷನ್ಸ್ಗೆ ಸೊಲ್ಯೂಷನ್ ಇರುತ್ತೆ if these equations satisfy the condition modulus of the coefficient of x, that is a1, must be greater than or equal to ಈ ಮಾಡ್ಯುಲಸ್ ಆಫ್ ಈ b1 + ಮಾಡ್ಯುಲಸ್ ಆಫ್ c1 ಆಗಿದ್ದರೆ ಮಾತ್ರ ಮಾಡ್ಯುಲಸ್ ಆಫ್ c1, ಹಾಗೆ ಮಾಡ್ಯುಲಸ್ ಆಫ್ b2 is greater than or equal to ಮಾಡ್ಯುಲಸ್ ಆಫ್ a2 + ಮಾಡ್ಯುಲಸ್ ಆಫ್ c2 ಆಗಿರಬೇಕು. ಮಾಡ್ಯುಲಸ್ ಆಫ್ c3 ಇಲ್ಲಿ c2 ಬರೆದಿದೆ, c3 ಆಗಬೇಕದು. c3 is greater than or equal to ಮಾಡ್ಯುಲಸ್ ಆಫ್ a3 + ಮಾಡ್ಯುಲಸ್ ಆಫ್ b3. ಇಲ್ಲಿ ತಪ್ಪಾಗಿದೆ, b3 ಆಗಬೇಕಿದು. ಓಕೆ, ಸೊ ಮಾಡ್ಯುಲಸ್ ಆಫ್ c3 ಮಸ್ಟ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ a3 ಆ್ಯಂಡ್ ಮಾಡ್ಯುಲಸ್ ಆಫ್ b3. ಓಕೆ, ಸೊ ಈ ಈಕ್ವೇಷನ್ಸ್ಗೆ ಸೊಲ್ಯೂಷನ್ ಇರುತ್ತೆ. ದಟ್ ಮೀನ್ಸ್ ದಿಸ್ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಈಸ್ consistent only if this system of equations satisfies these conditions. Okay, so now we will see how Jacobi's method solution can be done in Jacobi's method. ಓಕೆ, ಮೊದಲನೇದಾಗಿ ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು, ಫಸ್ಟ್ ಸ್ಟೆಪ್ಪಲ್ಲಿ ಯು ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ಎಕ್ಸ್ ವೈ ಝೆಡ್ ಫ್ರಮ್ ದೀಸ್ ಇಕ್ವೇಷನ್ಸ್. ಈ 3 ಇಕ್ವೇಷನ್ಸಿಂದ ಎಕ್ಸ್ ವೈ ಝೆಡನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಎಕ್ಸನ್ನು ಫ್ರಮ್ ಫಸ್ಟ್ ಇಕ್ವೇಷನ್ ಹಾಗೆ ವೈನ ಸೆಕೆಂಡ್ ಇಕ್ವೇಷನಿಂದ ಝೆಡನ್ನ ಥರ್ಡ್ ಇಕ್ವೇಷನಿಂದ ಎಕ್ಸ್ಟ್ರಾಕ್ಟ್ ಮಾಡಿ. ಸೊ ಇಲ್ಲಿ ನಾನು ಎಕ್ಸ್ಟ್ರಾಕ್ಟ್ ಮಾಡಿದ್ದೇನೆ ಇಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದೆ. ಸೊ ದಿಸ್ ಈಸ್ x is equal to y is equal to and z is equal to, x is equal to y is equal to z is equal to, extracted from those equations. That is 1 over a1 of d1 minus ಈ ಎರಡು ಟರ್ಮ್ಸನ್ನು. ಸೊ ಈ ಎರಡು ಟರ್ಮ್ಸನ್ನು ಆ ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಸೊ equations must be look like this. Okay, so equations must be look like this. This is d1 minus b1y minus c1z. ಹಾಗೆಯೇ y is equal to 1 over b2 d2 minus a2x minus c2z and z is equal to 1 over c3 d3 minus a1x minus b3y. ಓಕೆ, ಸೊ ಈ ಥರ ಎಕ್ಸ್ ವೈ ಝೆಡ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಫಸ್ಟು ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಮಾಡಬೇಕು. ಯಾವುದಕ್ಕೆ? ಈ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂಸ್ ಇರುತ್ತಲ್ಲ, ಈ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂಸಿಗೆ ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಮಾಡಬೇಕು. ಸೊ ಜೋಕೋಬಿಸ್ ಮೆಥಡಲ್ಲಿ ಹೇಗಪ್ಪ ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ x0 is equal to 0, y0 is equal to 0 and z0 is equal to 0. So initial approximations, all x0, y0, z0 must be 0 ಹಾಕಿ. ಸೊ ಫಸ್ಟ್ ಇಕ್ವೇಷನ್ಸ್ಗೆ ಫಸ್ಟ್ ಅಪ್ರಾಕ್ಸಿಮೇಷನ್ ಏನಾಗುತ್ತೆ, x1 is equal to y1 is equal to z1 is equal to, we look like this an expression 1 over a1 remaining wherever it is x y put that by x0 y0. ಸೊ ಅದಕ್ಕೆ 0 0 ಹಾಕ್ಕೊಂಡ್ರೆ d1 by a1
ಹಾಗೆಯೇ y1 ಈಸ್ ಈಕ್ವಲ್ ಟು ಇವೆರಡಕ್ಕೂ 0 ಹಾಕ್ಕೊಂಡ್ರೆ ಸೊ ದಟ್ ಈಸ್ ಎಕ್ಸ್ ನಾಟ್ ಮತ್ತು ಇದಕ್ಕೆ 0 ಹಾಕ್ಕೊಂಡ್ರೆ ವಿ ಗೆಟ್ d2/b2. ಹಾಗೆಯೇ y0 z0 x0 y0ಗೆ 0 ಹಾಕಿದರೆ d3/c3 ಆಗುತ್ತೆ. ಓಕೆ, d3/c3 ಆಗುತ್ತೆ. ಸೊ ಸೆಕೆಂಡ್ ಅಪ್ರಾಕ್ಸಿಮೇಷನ್ ಏನು ಮಾಡಬೇಕು ನೆಕ್ಸ್ಟು, ಈ ವ್ಯಾಲ್ಯೂಸ್ ಒಪ್ಟೇನ್ ಆಗಿರುತ್ತಲ್ಲ ಇಲ್ಲಿ. ಸೊ ದಿಸ್ ಈಸ್ x1 y1 ಆ್ಯಂಡ್ z1. ಈ ವ್ಯಾಲ್ಯೂಸನ್ನು ತೊಗೊಂಡೋಗಿ ಸೆಕೆಂಡ್ ಅಪ್ರಾಕ್ಸಿಮೇಷನಲ್ಲಿ ಯೂಸ್ ಮಾಡಬೇಕು. ಮೇಕ್ ಯೂಸ್ ಆಫ್ ದೀಸ್ ಇನಿಷಿಯಲ್ ಅಪ್ರಾಕ್ಸಿಮೇಷನ್ಸ್ ಇನ್ ದ ಸೆಕೆಂಡ್ ಅಪ್ರಾಕ್ಸಿಮೇಷನ್. ಓಕೆ, ಸೊ ವಿ ವಿಲ್ ಹಿಯರ್ ಮೇಕ್ ಯೂಸ್ ಆಫ್ ದೀಸ್ ಇಕ್ವೇಷನ್ಸ್ x1 y1 z1 and the second approximation is x2 y2 and z2. x2 y2 and z2 ಇಲ್ಲಿ x3 z3 ಆಗಿದೆ. that becomes x2 ಆಗಬೇಕಿತ್ತು. x2 is equal to x2 y2 and z2. So make use of the values of x1 y1 z1 in the second approximation. We get x2 y2 z2. ಓಕೆ, ಸೊ ಪ್ರೊಸೀಡಿಂಗ್ ಇನ್ ದ ಸೇಮ್ ವೇ, ಇದೇ ಥರ ಪ್ರೊಸೀಡ್ ಮಾಡ್ತಾ ಹೋದರೆ ವಿ ಗೆಟ್ ಎಕ್ಸ್ ವೈ ಝೆಡ್. ಈ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತಲ್ಲ ನಿಮಗೆ, ಅವು ಎರಡು ಕಾನ್ಸ್ಟೆಂಟ್ ವ್ಯಾಲ್ಯೂ ಎಕ್ಸ್ ವೈ ಝೆಡ್ ಫಸ್ಟ್ ಅಪ್ರಾಕ್ಸಿಮೇಷನ್, ಸೆಕೆಂಡ್ ಅಪ್ರಾಕ್ಸಿಮೇಷನ್ ಹಾಗೆ ಥರ್ಡ್ ಅಪ್ರಾಕ್ಸಿಮೇಷನ್ಸನ್ನು ಕಂಪೇರ್ ಮಾಡಿದಾಗ ಏನಾಗುತ್ತೆ, ಎನಿ ಟು ವ್ಯಾಲ್ಯೂಸ್ ಆಫ್ ಎರಡು ವ್ಯಾಲ್ಯೂಸು ಎಕ್ಸ್ ವೈ ಝೆಡ್ಡಲ್ಲಿ ಮೂರಿದೆ, ಮೂರಲ್ಲಿ ಎನಿ ಟು ವ್ಯಾಲ್ಯೂಸ್ ಆಫ್ ಸಕ್ಸಸಿವ್ ಅಪ್ರಾಕ್ಸಿಮೇಷನ್ ಏನಾಗುತ್ತೆ, ಸಕ್ಸಸಿವ್ ಐಟ್ರೇಟ್ ಮಾಡಿದ ಸ್ಟೆಪ್ಸಲ್ಲಿ ವ್ಯಾಲ್ಯೂಸ್ ಸೇಮ್ ಬಂದರೆ ಅದನ್ನು ನೀವು ಸೊಲ್ಯೂಷನ್ ಅಂತ ಟ್ರೀಟ್ ಮಾಡಿ. ಓಕೆ, ಯು ಟ್ರೀಟ್ ದಟ್ ಆಸ್ ಎ ಸೊಲ್ಯೂಷನ್. ಓಕೆ, ಸೊ ದಟ್ ಈಸ್ ದಿ ಸೊಲ್ಯೂಷನ್ಸ್ ಆಫ್ ಲೀನಿಯರ್ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಅಂತ ಕನ್ಕ್ಲೂಡ್ ಮಾಡಿ. ಓಕೆ, so now we will see one example for numerical methods too. ಇಲ್ಲಿ ಜಾಕೋಬಿಸ್ ಮೆಥಡ್ಗೆ ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಸೊ ನಿಮಗೆ ಎಕ್ಸಾಂಪಲ್ ಹೀಗೆ ಕೊಟ್ಟಿರ್ತಾನೆ, ಸಾಲ್ವ್ ದ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಜಾಕೋಬಿಸ್ ಮೆಥಡ್. ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಬೈ ಜಾಕೋಬಿಸ್ ಮೆಥಡ್ ಅಂಥೇಳಿ 3 ಇಕ್ವೇಷನ್ಸ್ ಕೊಟ್ಟಿರ್ತಾನೆ ಹೀಗೆ. ಸೊ 5x minus y plus z is equal to 10, 2x plus 8y minus z is equal to 11, minus x plus y plus 4z is equal to 3. So in this case they given 3 equations like this. So how the method explains in Jacobi's method? So first you rewrite the equations in such a way that the values of x, y, z extracted from those 3 equations. So x is extracted from first equation, y is from second equation, z from third equations. So I written like this. So those equations simplified form is I extracted x, y, z from those equations. So equations must be look like this. Okay, x is equal to 1/5, 10 plus y minus z, y is equal to 1/8, 11 minus 5x plus z, and z is equal to 1/4, 3 plus x minus y. Okay, so as the Jacobi's method tells us, so you consider the initial approximations must be 0, 0, 0. That means x naught is 0, y naught is 0, and z naught 0. So we get the first approximation as x1 y1 z1 is equal to x1 y1 z1 is equal to, it is 1/5, 10 plus y naught is 0, z naught is 0, the answer becomes 10/5 is 2. Similarly, on putting x naught y naught x naught and z naught is 0 in the second equation, we get 11/8, that is 1.375, and z1 is equal to 3/4, that is here we are getting 0.75. So first approximations thus we obtained is x1 is 2, y1 is 1.375, and z1 is equal to 0.75. So we make use of these first approximations x1 y1 z1 to obtain the second approximation. Okay, ಎರಡನೇ ಅಪ್ರಾಕ್ಸಿಮೇಷನ್ ನಾವು obtain ಮಾಡಲಿಕ್ಕೆ ಅದನ್ನು ಮೇಕ್ ಯೂಸ್ ಮಾಡ್ಕೋತೀವಿ. ಸೊ ನೀವು ರೀರೈಟ್ ಮಾಡಿರೋ ಇಕ್ವೇಷನ್ಸನ್ನು ಮೇಕ್ ಯೂಸ್ ಮಾಡಿಕೊಂಡ್ರೆ x2 is equal to 1/5, 10 plus y minus z, and y2 is equal to 1/8, 11 minus 2x plus
z, ಹಾಗೆ z is equal to 1/4 3 plus x minus y. Okay, so then ಥರ್ಡ್ ಅಪ್ರಾಕ್ಸಿಮೇಷನ್ ಈಸ್, ಹಾಗೆ ನಾನು ಇಂಡ್ಯೂಸ್ ಮಾಡಿದ್ದೀನಿ, ಡೈರೆಕ್ಟ್ ಬರಿತಾ ಹೋಗ್ತಾ ಇದ್ದೀನಿ. ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟರ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ 3 ಇಕ್ವೇಷನ್ಸನ್ನು ಕ್ಯಾಲ್ಕುಲೇಟರ್ ಫೀಡ್ ಮಾಡ್ಕೊಳ್ಳಿ. ಸೊ just to tell the calculator to calculate x2, y2 and z2, put the values of corresponding x1, y1, z1. Okay, so thus we obtained x3, y3, z3 as x3, y3, z3 as 2.0125, y3 is equal to 0.9570 and z3 is equal to 1.40. ಹಾಗೆಯೇ x4, y4, z4 ಅಪ್ರಾಕ್ಸಿಮೇಷನ್ ಮಾಡಿದ್ದೀನಿ. ಹಾಗೆಯೇ x5, y5, z5 ಫಿಫ್ತ್ ಅಪ್ರಾಕ್ಸಿಮೇಷನ್ ಮಾಡಿದ್ದೀನಿ. ಸಿಕ್ಸ್ತ್ ಅಪ್ರಾಕ್ಸಿಮೇಷನ್ ಮಾಡಿದೆ. ಸೊ ಇನ್ ಆಲ್ ದೀಸ್ ವ್ಯಾಲ್ಯೂಸ್, ಈ ಎಲ್ಲ ವ್ಯಾಲ್ಯೂಸ್ಗಳಲ್ಲಿ ನಿಮಗೆ ಯಾವುದಪ್ಪ ಕನ್ಕ್ಲೂಡ್ ಆಗ್ತಾಯಿದೆ ನೋಡಿ, y5 z5 ಅಬ್ಸರ್ವ್ ಮಾಡಿ. ಇಲ್ಲಿ y5 ಮತ್ತು z5 ಹಾಗೆ y6 z6 ಸೇಮ್ ವ್ಯಾಲ್ಯೂಸ್ ಇದೆ, ನಿಯರ್ಲಿ ಸೇಮ್ ವ್ಯಾಲ್ಯೂಸ್. The two values of x and among two values of x, y, z in the consecutive approximations, if you get the same values, then you conclude the two consecutive approximations are identical, then numerical solutions of the system is antheli conclude ಮಾಡಿ. So here I concluded x is equal to 2.00, y is equal to 1.00 and z is equal to 0.997. So thus is the solutions of the given system of equations by Jacobi's method. Okay, so Jacobi's method alli solution ಹೀಗಿರುತ್ತೆ. Okay, initially what we do is, so we take the initial approximations must be 0 0 ತಗೊಳ್ತಾ ಹೋಗಿ ವ್ಯಾಲ್ಯೂಸ್ನ ಫಸ್ಟ್ ಅಪ್ರಾಕ್ಸಿಮೇಷನ್ ಬರುತ್ತೆ, ಅದೇ ಫಸ್ಟ್ ಅಪ್ರಾಕ್ಸಿಮೇಷನ್ ಸೆಕೆಂಡ್ ಅಪ್ರಾಕ್ಸಿಮೇಷನ್ ಮೇಕ್ ಯೂಸ್ ಮಾಡ್ಕೊಳ್ಳಿ, ಅದನ್ನೇ ಥರ್ಡ್ ಅಪ್ರಾಕ್ಸಿಮೇಷನ್ ಮೇಕ್ ಯೂಸ್ ಮಾಡ್ಕೊಳ್ಳಿ. ಅಗೇನ್ ಗೋ ಆನ್ ಇಂಡ್ಯೂಸ್ ದಿ ಐಟ್ರೇಟ್ ಮಾಡ್ತಾ ಹೋದಂಗೆ ನಿಮಗೆ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಈ ಕೊನೆಗೆ ಎಕ್ಸ್ ವೈ ಝೆಡ್ ಕನ್ಸಿಕ್ಯೂಟಿವ್ ವ್ಯಾಲ್ಯೂಸ್ ಕನ್ಸಿಕ್ಯೂಟಿವ್ ಅಪ್ರಾಕ್ಸಿಮೇಷನ್ಸಲ್ಲಿ ಐಡೆಂಟಿಕಲ್ ಬಂದ ತಕ್ಷಣ ನೀವು ಕನ್ಕ್ಲೂಡ್ ಮಾಡಿ ದಿಸ್ ಈಸ್ ದಿ ಸೊಲ್ಯೂಷನ್ಸ್ ಆಫ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಂತ. ಓಕೆ.